ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನವೋಪ್ರಮತಿ ಇನ್ಸ್ಟಿಟ್ಯೂಟ್ ಆಫ್ ಸಿವಿಲ್ ಸರ್ವಿಸ್ ರವರ ವತಿಯಿಂದ ಪ್ರಚಲಿತ ವಿದ್ಯಮಾನಕ್ಕೆ ಆತ್ಮೀಯ ಸ್ವಾಗತ. ಬಂಧುಗಳೇ, ಈ ದಿನ ನಾವು ಸಿಂಧ್ ಪ್ರಾಂತ್ಯವನ್ನು ಕೆಲವೊಮ್ಮೆ ಬಾಬುಲ್ ಇಸ್ಲಾಂ ಅಥವಾ ಇಸ್ಲಾಂನ ದ್ವಾರವೆಂದು ಏಕೆ ಕರೆಯುತ್ತಾರೆ ಎಂಬುದರ ಬಗ್ಗೆ ತಿಳಿಯೋಣ. ಈ ಪ್ರಾಂತ್ಯವು ದಕ್ಷಿಣ ಏಷ್ಯಾಕ್ಕೆ ಇಸ್ಲಾಂ ಧರ್ಮದ ಮೊದಲ ಹರಡುವಿಕೆಯನ್ನು ಕಂಡ ಕಾರಣ ಇದನ್ನು ಬಾಬುಲ್ ಇಸ್ಲಾಂ ಅಥವಾ ಇಸ್ಲಾಂನ ದ್ವಾರವೆಂದು ಕರೆಯುತ್ತಾರೆ. ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾದ ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ತನ್ನ ಬೇರುಗಳನ್ನು ಒಳಗೊಂಡಂತಹ ಇಸ್ಲಾಂ ಧರ್ಮಕ್ಕೆ ಸಿಂಧ್ ಪ್ರಾಂತ್ಯ ಏಕೆ ಮುಖ್ಯವೆಂದು ತಿಳಿಯುವುದಾದರೆ, ಸಿಂಧ್ ಪಾಕಿಸ್ತಾನದ 4 ಪ್ರಾಂತ್ಯಗಳಲ್ಲಿ ಒಂದಾಗಿದ್ದು ಮತ್ತು ಐತಿಹಾಸಿಕವಾಗಿ ಸಿಂಧಿ ಜನರಿಗೆ ನೆಲೆಯಾಗಿ ಹಾಗೂ ಸ್ಥಳೀಯವಾಗಿ ಮಹರಾನ್ ಮತ್ತು ಬಾಬುಲ್ ಇಸ್ಲಾಂ ಅಂದರೆ ಇಸ್ಲಾಂ ಧರ್ಮದ ಬಾಗಿಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕಾರಣ ಭಾರತೀಯ ಉಪಖಂಡದಲ್ಲಿ ಇಸ್ಲಾಮನ್ನು ಮೊದಲು ಸಿಂಧ್ ಪ್ರಾಂತ್ಯದಿಂದಲೇ ಪರಿಚಯಿಸಲಾಯಿತು. ಇಂತಹ ಹೆಚ್ಚಿನ ಮಾಹಿತಿಗಾಗಿ www.navodayafoundation.in ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.